ಹೆಲೋ ಫ್ಯಾಮಿಲಿ, ಇವತ್ತೇನಪ್ಪ ವಿಷಯ ಅಂದರೆ ನಮ್ಮ ಕಾಲೇಜಲ್ಲಿ ಎಲೆಕ್ಷನ್ ನಡೀತಾ ಇತ್ತು. ನಾವು ಸಹ ಎಲೆಕ್ಷನಲ್ಲಿ ವೋಟ್ ಹಾಕೋಣ ಅಂತ ಹೋಗೋಕ್ಕೆ ರೆಡಿಯಾಗಿ ಹೋಗ್ತಿದ್ವಿ. 8:45ಗೆ ಬರೋಕ್ಕೆ ಹೇಳಿದ್ರೆ ನಾವು 9:05 ಆದರೂ ಹೋಗಿರಲಿಲ್ಲ. ಇವಾಗ ಹೋಗಿ ಎಲೆಕ್ಷನ್ ಆಗಿದೆಯೋ ಏನು ಕತೆ ನೋಡೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಇನ್ನೂ ಎಲ್ಲ ಸ್ಪೀಚಸ್ ಆಗ್ತಿತ್ತು. ನಾವು ಸಹ ಸ್ವಲ್ಪ ಸ್ಪೀಚ್ ಕೇಳಿ ವೋಟ್ ಹಾಕೋಕ್ಕೆ ಸಹ ಕರೆದು ವೋಟ್ ಹಾಕಿ ಪುನಃ ಹೊರಗಡೆ ಬಂದು ಮತ್ತೆ ಯಾರು ವಿನ್ ಆದರು ಅಂತ ಕೌಂಟಿಂಗ್ ಸೆಕ್ಷನ್ ನಡೀತಿತ್ತು. ಕೌಂಟಿಗೆ ವೆಯ್ಟ್ ಮಾಡ್ತಾ ಯಾರು ವಿನ್ ಆದರು ಅಂತ ಅನೌನ್ಸ್ಮೆಂಟ್ ಆಗೇ ಹೋಯಿತು. ಅವ್ರ ಸೆಲೆಬ್ರೇಷನ್ ನೋಡಿ ಹೇಗಿತ್ತು ಅಂತ. ಹಾಗೆಯೇ ನಮ್ಮ ಕ್ಲಾಸಿಂದ ಸೆಕ್ರೆಟರಿ ಪೋಸ್ಟಿಗೆ ಒಬ್ಬರು ನಿಂತಿದ್ರು. ಅವ್ರು ಸಹ ವಿನ್ ಆದರು. ಅದೇ ಖುಷಿಗೆ ಎಲ್ಲ ಸೆಲೆಬ್ರೇಟ್ ಮಾಡಿಕೊಂಡು ಲೆಕ್ಚರ್ಸ್, ಪ್ರಿನ್ಸಿಪಲ್ ಎಲ್ಲ ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಒಂದು ಕಡೆ ಸೇರಿದ್ರು. ಹಾಗೆ ಎಲ್ಲರನ್ನೂ ಕಂಗ್ರ್ಯಾಚುಲೇಟ್ ಮಾಡಿಸಿ DJ ಎಲ್ಲ ಇತ್ತು. ಅದ್ರ ಜೊತೆಗೆ ಎಂಜಾಯ್ ಮಾಡಿಕೊಂಡು ಎಲ್ಲರ ಮಜಾ ಹೇಗಿತ್ತು ಅಂತ ನೀವೇ ನೋಡಿ. ಹಾಗೆ ನಿಮ್ಮ ಕಾಲೇಜಲ್ಲೆಲ್ಲ ಹೇಗೆ ಎಲೆಕ್ಷನ್ ಸೆಲೆಬ್ರೇಟ್ ಮಾಡ್ತಾರೆ, ಯಾವ್ಯಾವ ರೀತಿ ಇರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಿಮ್ಮ ಮೌಲ್ಯವಾದ ಮತವನ್ನು ಹಾಕಿ ಅವ್ರನ್ನ ವಿನ್ ಮಾಡಿಸಿದ್ದೀರಾ ಅವರಿಗೆಲ್ಲ ಅಪ್ರಿಷಿಯೇಟ್ ಮಾಡ್ತಾ, ವಿನ್ ಆದವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ, ವಿನ್ ಆಗಿಲ್ಲ ಅಂತ ಯಾರು ಬೇಜಾರು ಮಾಡೋ ಅವಶ್ಯಕತೆ ಇಲ್ಲ. ನೀವಾಗಿ ನಿಮ್ಮ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಂಡಿದ್ದಕ್ಕೆ ನಿಮಗೆ ಸ್ಪೆಷಲ್ ಕಂಗ್ರ್ಯಾಚುಲೇಷನ್ ಹೇಳ್ತಾ ಸೆಲೆಬ್ರೇಷನ್ ಕಡೆ ಎಲ್ಲ ಮುಳುಗೋಗಿದ್ರು. ಹಾಗೇನೆ ನಂದು ಬೇರೆನೆ ಸೆಲೆಬ್ರೇಷನ್ ಕಡೆ ಮೈಂಡ್ ಇತ್ತು. ಹೇಗೂ ನೆಕ್ಸ್ಟ್ ಇಂದ 2 days ರಜೆ ಇದೆ, ಮನೆ ಕಡೆ ಯಾವಾಗ ಹೋಗ್ತೀನಿ, ಮನೆಗೆ ಹೋಗೋ ಮನಸ್ಸು ನಂದಾಗಿತ್ತು. ಹಾಗೆ ಎಲೆಕ್ಷನ್ ಅಲ್ಲಿ ವಿನ್ ಆದವ್ರ ಟೆನ್ಷನ್ಗಿಂತ ಹೊಟ್ಟೆನೂ ಜಾಸ್ತಿ ಹಸಿತಿತ್ತು. ಹಾಗೆ ಕ್ಯಾಂಟೀನ್ ಕಡೆ ಹೋಗಿ 2 ಸಮೋಸ ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡು ನಾನು ಮನೆ ಕಡೆ ಹೊರಟೆ. ಎಂಥ ಸಿಚುವೇಶನ್ ಇದ್ರು ಏನಿದ್ರು ರಜಾ ಸಿಕ್ತು ಅಂತಂದ್ರೆ ಈ ಹಾಸ್ಟೆಲ್ ಏಟ್ಸ್ ಮನೆಗೆ ಹೋಗೋದ್ರಲ್ಲಿ ಅದು ಮಾತ್ರ ಮುಂದೆ ಇರ್ತೀವಿ ಅಲ್ವಾ. ಹಾಗೆ ಬಸ್ ಇಳಿತಿರುವಾಗ ಇನ್ನೊಂದು ಪಾಪು ಸಿಕ್ತು. ನನಗೆ ಮಕ್ಕಳಂದ್ರೆ ತುಂಬ ಇಷ್ಟ ಇರೋದ್ರಿಂದ ಆ ಮಗುನ ಮಾತಾಡಿಸ್ಕೊಂಡು ಹೊರಟು ಮನೆ ಹತ್ರ ಹೋಗ್ತಿದ್ದೆ. ನಮ್ಮ ಮನೆಗೆ ರೀಚ್ ಆದ ತಕ್ಷಣ ನಮ್ಮ ಜಾನು ನೋಡಿ ನನ್ನ ನೋಡಿದ ಖುಷಿಗೆ ಹೇಗೆಲ್ಲ ಆಡ್ತಿತ್ತು ಅಂತ. ನಡಿ ಹೋಗೋಣ ಬಾ. ಜಾನನ್ ಮಾತಾಡ್ಸ್ಕೊಂಡು ಹಾಗೆ ಮುದ್ದು ಮಾಡಿಕೊಂಡು ಮನೆ ಹತ್ರ ಹೋದೆ. ನಮ್ಮಮ್ಮ ಅಲ್ಲಿ ಹೊರಗಡೆನೆ ಕೂತ್ಕೊಂಡು ಡೈಲಾಗ್ ಹೊಡಿತಿತ್ತು. ಏನು ಡೈಲಾಗ್ ಅಂತ ನೀವೇ ಕೇಳಿ. ಹಾಸ್ಟೆಲಲ್ಲಿ ಸಿಕ್ಕಿದ್ದು ತಿನ್ನು, ಬೇರೆ ತಿನ್ಬೇಡ ಅಂತ ಹೇಳಿ ಇವಾಗ ನೋಡಿ ಏನಂತ ಹೇಳ್ತಿದೆ ಅಂತ. ಹೊರ್ಗಡೆ ಏನು ತಿನ್ಬೇಡ, ಹಾಸ್ಟೆಲ್ ಕೊಟ್ಟಿ ತಿನ್ನಕ್ಕಾದ್ರೆ ತಿನ್ನು, ಇಲ್ಲಾಂದ್ರೆ ತಿನ್ಬೇಡ ಅಂತ ಅದಕ್ಕೆ ಕೋಳಿ ಕಾಯಿದ್ದಂಗೆ ಕಿವಿಲ್ ಕೇಳಿದ್ದಲ್ವಾ ಸುಮ್ಮನೆ. ಆ್ಯಕ್ಚುಲಿ ಮ್ಯಾಟ್ರ್ ಏನಪ್ಪ ಅಂತಂದರೆ ನಮ್ಮಮ್ಮ ನಾನು ಸಣ್ಣ ಆಗಿದ್ದೀನಿ ಅಂತ ಬೈತಿದ್ರು. ನಾನಿರೋ ಸೈಜಿಗೆ ಬೇರೆ ಯಾರು ಸಣ್ಣ ಇದ್ದೀನಿ ಅಂತ ಮಾತ್ರ ಹೇಳಲ್ಲ. ನಮ್ಮಮ್ಮನ ಕಣ್ಣಿಗೆ ಮಾತ್ರ ನಾನು ಸಣ್ಣ ಕಾಣಿಸ್ತಿದ್ದಿದ್ದಷ್ಟು. ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂದ ತಕ್ಷಣ ಸೀದಾ ಈ ಕಡೆಯಿಂದ ಓಡೋಗ್ಬಿಡೋದ. ಆಮೇಲೆ ನಮ್ಮ ಅಜ್ಜ ಡೈಲಾಗ್ ಬೇರೆ ಹೊಡಿತಿದ್ರು. ಪ್ರಿಯಾಂಕಾ ಅಲ್ಲ ಇವಳು, ರೀಲ್ಸ್ ಅಮ್ಮ ಅಂತ ಡೈಲಾಗ್ ಹೊಡಿತಿತ್ತು. ಇದಾಗಿತ್ತು ನನ್ನ ಪುಟ್ಟ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡ್ತಾ ಕಮೆಂಟ್ ಮಾಡಿ ಫಾಲೋ ಮಾಡ್ಕೊಳ್ಳಿ. ನಾನು ನಿಮ್ಮ ಪ್ರೀತಿಯ ನಿಮ್ಮನೆ ಮಗಳು ಪ್ರಿಯಾಂಕಾ NV.